ಹಾಸನದಲ್ಲಿ ಎಚ್.ಡಿ. ರೇವಣ್ಣ ಮತ್ತೆ ತನ್ನ ಪ್ರಾಬಲ್ಯವನ್ನ ಮೆರೆಯುವುದಕ್ಕೆ ಕ್ಷೇತ್ರದ ಎಲ್ಲಾ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ದಾರೆ. ಸೋಮನಹಳ್ಳಿಯಲ್ಲಿ ರೇವಣ್ಣ ಈಗ ಹೊಸ ಮನೆಗಳ ನಿರ್ಮಾಣ ಕಾರ್ಯವನ್ನು ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ಲೈವ್ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಮುಂದೆ ರಾಜಕೀಯದಲ್ಲಿ ಹಾಸನ ಈಗೇನು ಹಾಸನ ನಗರ ಮತ್ತೆ ಹಾಸನ ಗ್ರಾಮಾಂತರ ಎರಡೂ ಕೂಡ ಒಂದೇ ಕ್ಷೇತ್ರ ಆಗಿರುವಂತದ್ದು. ಒಂದು ವೇಳೆ ಹಾಸನ ಮುಂದೆ ಇದೇ ರೀತಿ ರಾಜಕೀಯದಲ್ಲಿ ಹಾಸನ ನಗರ ಬೇರೆ ಮತ್ತು ಹಾಸನ ಗ್ರಾಮಾಂತರ ಬೇರೆ, ಹೀಗೆ ಎರಡು ವಿಧಾನಸಭಾ ಕ್ಷೇತ್ರಗಳಾಗಿ ವಿಂಗಡಣೆ ಆಗುವ ಎಲ್ಲ ಲಕ್ಷಣಗಳಿವೆ. ಹೀಗಾಗಿ ಈ ಒಂದು ಹಾಸನದಲ್ಲಿ ಅತಿ ಹೆಚ್ಚು ಪ್ರಾಬಲ್ಯ ಹೊಂದಲಿಕ್ಕಾಗಿ ಈಗಾಗಲೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಜೆಡಿಎಸ್ ನಾಯಕ ರೇವಣ್ಣ ಅವರು ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಸುಳಿವು ಈಗ ಸಿಗ್ತಾ ಇದೆ. ಇದಕ್ಕೆ ಪೂರಕ ಎಂಬುವಂತೆ ಹಾಸನ ವಿಧಾನಸಭಾ ಕ್ಷೇತ್ರದ ಸೋಮನಹಳ್ಳಿಯಲ್ಲಿ ಈಗಾಗಲೇ ರೇವಣ್ಣ ಅವರು ಒಂದು ಮನೆಯನ್ನ ಬೃಹತ್ ಮನೆಯನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅನ್ನುವಂತ ಸುದ್ದಿ ಹರಿದಾಡ್ತಾ ಇರುವಂತದ್ದು. ಈಗ ಸೋಮನಹಳ್ಳಿಯಲ್ಲಿ ರೇವಣ್ಣ ಅವರು ಅಂದ್ರೆ ಈಗಾಗಲೇ ಇರುವಂತಹ ಹೊಳೆನರಸೀಪುರ ಮನೆ ಏನಿದೆ ಆ ಮನೆಯನ್ನು ಹೊರತುಪಡಿಸಿ ಹಾಸನದಲ್ಲಿ ಜೆಡಿಎಸ್ ಇನ್ನೂ ಹೆಚ್ಚಿನ ಪ್ರಾಬಲ್ಯವನ್ನ ಹೊಂದಲಿಕ್ಕೆ, ಜೊತೆಗೆ ಈಗಾಗಲೇ ಏನು ಕೆಲವು ಬೇಲೂರು ಹಾಗೆ ಇತರ ಕ್ಷೇತ್ರಗಳು ಜೆಡಿಎಸ್ ತೆಕ್ಕೆಯಿಂದ ಕೈಬಿಟ್ಟು ಹೋಗಿದೆ. ಎಲ್ಲವನ್ನೂ ಕೂಡ ಹಾಸನದಲ್ಲಿ ಕೇಂದ್ರೀಕರಿಸಿ ರಾಜಕೀಯವನ್ನ ಮಾಡಲಿಕ್ಕೋಸ್ಕರ ಹಾಸನ ನಗರಕ್ಕೆ ಸಮೀಪವೇ ಇರುವಂತಹ ಸೋಮನಹಳ್ಳಿ ಕಾವಲಿನಲ್ಲಿ ಒಂದು ಬೃಹತ್ ಮನೆಯನ್ನ ಈಗಾಗಲೇ ಅವರದೇ ಅನ್ನುವಂತಹ ಒಂದು ಜಮೀನಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗೆ ನೋಡಬಹುದು, ಬೃಹತ್ ಮನೆಯ ಜೊತೆ ಈಗ ಸಾಕಷ್ಟು ಅದರ ಪಕ್ಕದಲ್ಲಿ ಕೂಡ ಎರಡು ಚಿಕ್ಕ ಚಿಕ್ಕ ಕಟ್ಟಡಗಳನ್ನ ಕಟ್ಟಿದ್ದಾರೆ. ಇಲ್ಲಿ ಇತರೆ ಸಭೆ ಸಮಾರಂಭ ಮಾಡ್ಲಿಕ್ಕಾಗಿ ಅನ್ನುವಂಥದ್ದು ಕೂಡ ಈಗ ಇದಕ್ಕೆ ಅನ್ಕೋಬಹುದಾಗಿದೆ. ಜೊತೆಗೆ ಈ ಒಂದು ಮನೆ ಸಾಕಷ್ಟು ಮುಂದೆ ಅವರಿಗೆ ರಾಜಕೀಯ ಭವಿಷ್ಯದಲ್ಲಿ ಸಾಕಷ್ಟು ಹಿಡಿತವನ್ನ ಸಾಧಲಿಕ್ಕೆ ಎಲ್ಲವನ್ನ ಪ್ಲಾನ್ ಮಾಡಿ ಇಲ್ಲಿ ಈ ಮನೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಖುಷ್ವಂತ್, ಹಾಸನದಲ್ಲಿ ಎಚ್.ಡಿ. ರೇವಣ್ಣ ಮತ್ತೆ ತನ್ನ ಪ್ರಾಬಲ್ಯವನ್ನ ಮೆರೆಯುವುದಕ್ಕೆ ಕ್ಷೇತ್ರದ ಎಲ್ಲಾ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ದಾರೆ. ಸೋಮನಹಳ್ಳಿಯಲ್ಲಿ ರೇವಣ್ಣ ಈಗ ಹೊಸ ಮನೆಗಳ ನಿರ್ಮಾಣ ಕಾರ್ಯವನ್ನು ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ಲೈವ್ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಮುಂದೆ ರಾಜಕೀಯದಲ್ಲಿ ಹಾಸನ ಈಗೇನು ಹಾಸನ ನಗರ ಮತ್ತೆ ಹಾಸನ ಗ್ರಾಮಾಂತರ ಎರಡೂ ಕೂಡ ಒಂದೇ ಕ್ಷೇತ್ರ ಆಗಿರುವಂತದ್ದು. ಒಂದು ವೇಳೆ ಹಾಸನ ಮುಂದೆ ಇದೇ ರೀತಿ ರಾಜಕೀಯದಲ್ಲಿ ಹಾಸನ ನಗರ ಬೇರೆ ಮತ್ತು ಹಾಸನ ಗ್ರಾಮಾಂತರ ಬೇರೆ, ಹೀಗೆ ಎರಡು ವಿಧಾನಸಭಾ ಕ್ಷೇತ್ರಗಳಾಗಿ ವಿಂಗಡಣೆ ಆಗುವ ಎಲ್ಲ ಲಕ್ಷಣಗಳಿವೆ. ಹೀಗಾಗಿ ಈ ಒಂದು ಹಾಸನದಲ್ಲಿ ಅತಿ ಹೆಚ್ಚು ಪ್ರಾಬಲ್ಯ ಹೊಂದಲಿಕ್ಕಾಗಿ ಈಗಾಗಲೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಜೆಡಿಎಸ್ ನಾಯಕ ರೇವಣ್ಣ ಅವರು ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಸುಳಿವು ಈಗ ಸಿಗ್ತಾ ಇದೆ. ಇದಕ್ಕೆ ಪೂರಕ ಎಂಬುವಂತೆ ಹಾಸನ ವಿಧಾನಸಭಾ ಕ್ಷೇತ್ರದ ಸೋಮನಹಳ್ಳಿಯಲ್ಲಿ ಈಗಾಗಲೇ ರೇವಣ್ಣ ಅವರು ಒಂದು ಬೃಹತ್ ಮನೆಯನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅನ್ನುವಂತ ಸುದ್ದಿ ಹರಿದಾಡ್ತಾ ಇರುವಂತದ್ದು. ಈಗ ಸೋಮನಹಳ್ಳಿಯಲ್ಲಿ ರೇವಣ್ಣ ಅವರು ಅಂದ್ರೆ ಈಗಾಗಲೇ ಇರುವಂತಹ ಹೊಳೆನರಸೀಪುರ ಮನೆ ಏನಿದೆ ಆ ಮನೆಯನ್ನು ಹೊರತುಪಡಿಸಿ ಹಾಸನದಲ್ಲಿ ಜೆಡಿಎಸ್ ಇನ್ನೂ ಹೆಚ್ಚಿನ ಪ್ರಾಬಲ್ಯವನ್ನ ಹೊಂದಲಿಕ್ಕೆ, ಜೊತೆಗೆ ಈಗಾಗಲೇ ಏನು ಕೆಲವು ಬೇಲೂರು ಹಾಗೆ ಇತರ ಕ್ಷೇತ್ರಗಳು ಜೆಡಿಎಸ್ ತೆಕ್ಕೆಯಿಂದ ಕೈಬಿಟ್ಟು ಹೋಗಿದೆ. ಎಲ್ಲವನ್ನೂ ಕೂಡ ಹಾಸನದಲ್ಲಿ ಕೇಂದ್ರೀಕರಿಸಿ ರಾಜಕೀಯವನ್ನ ಮಾಡಲಿಕ್ಕೋಸ್ಕರ ಹಾಸನ ನಗರಕ್ಕೆ ಸಮೀಪವೇ ಇರುವಂತಹ ಸೋಮನಹಳ್ಳಿ ಕಾವಲಿನಲ್ಲಿ ಒಂದು ಬೃಹತ್ ಮನೆಯನ್ನ ಈಗಾಗಲೇ ಅವರದೇ ಅನ್ನುವಂತಹ ಒಂದು ಜಮೀನಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗೆ ನೋಡಬಹುದು, ಬೃಹತ್ ಮನೆಯ ಜೊತೆ ಈಗ ಸಾಕಷ್ಟು ಅದರ ಪಕ್ಕದಲ್ಲಿ ಕೂಡ ಎರಡು ಚಿಕ್ಕ ಚಿಕ್ಕ ಕಟ್ಟಡಗಳನ್ನ ಕಟ್ಟಿದ್ದಾರೆ. ಇಲ್ಲಿ ಇತರೆ ಸಭೆ ಸಮಾರಂಭ ಮಾಡ್ಲಿಕ್ಕಾಗಿ ಅನ್ನುವಂಥದ್ದು ಕೂಡ ಈಗ ಇದಕ್ಕೆ ಅನ್ಕೋಬಹುದಾಗಿದೆ. ಜೊತೆಗೆ ಈ ಒಂದು ಮನೆ ಸಾಕಷ್ಟು ಮುಂದೆ ಅವರಿಗೆ ರಾಜಕೀಯ ಭವಿಷ್ಯದಲ್ಲಿ ಸಾಕಷ್ಟು ಹಿಡಿತವನ್ನ ಸಾಧಲಿಕ್ಕೆ ಎಲ್ಲವನ್ನ ಪ್ಲಾನ್ ಮಾಡಿ ಇಲ್ಲಿ ಈ ಮನೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಖುಷ್ವಂತ್, ಹಾಸನದಲ್ಲಿ ಎಚ್.ಡಿ. ರೇವಣ್ಣ ಮತ್ತೆ ತನ್ನ ಪ್ರಾಬಲ್ಯವನ್ನ ಮೆರೆಯುವುದಕ್ಕೆ ಕ್ಷೇತ್ರದ ಎಲ್ಲಾ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ದಾರೆ. ಸೋಮನಹಳ್ಳಿಯಲ್ಲಿ ರೇವಣ್ಣ ಈಗ ಹೊಸ ಮನೆಗಳ ನಿರ್ಮಾಣ ಕಾರ್ಯವನ್ನು ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ಲೈವ್ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಮುಂದೆ ರಾಜಕೀಯದಲ್ಲಿ ಹಾಸನ ಈಗೇನು ಹಾಸನ ನಗರ ಮತ್ತೆ ಹಾಸನ ಗ್ರಾಮಾಂತರ ಎರಡೂ ಕೂಡ ಒಂದೇ ಕ್ಷೇತ್ರ ಆಗಿರುವಂತದ್ದು. ಒಂದು ವೇಳೆ ಹಾಸನ ಮುಂದೆ ಇದೇ ರೀತಿ ರಾಜಕೀಯದಲ್ಲಿ ಹಾಸನ
ನಗರ ಬೇರೆ ಮತ್ತು ಹಾಸನ ಗ್ರಾಮಾಂತರ ಬೇರೆ, ಹೀಗೆ ಎರಡು ವಿಧಾನಸಭಾ ಕ್ಷೇತ್ರಗಳಾಗಿ ವಿಂಗಡಣೆ ಆಗುವ ಎಲ್ಲ ಲಕ್ಷಣಗಳಿವೆ. ಹೀಗಾಗಿ ಈ ಒಂದು ಹಾಸನದಲ್ಲಿ ಅತಿ ಹೆಚ್ಚು ಪ್ರಾಬಲ್ಯ ಹೊಂದಲಿಕ್ಕಾಗಿ ಈಗಾಗಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ, ಜೆಡಿಎಸ್ ನಾಯಕ ರೇವಣ್ಣ ಅವರು ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಸುಳಿವು ಈಗ ಸಿಗ್ತಾ ಇದೆ. ಇದಕ್ಕೆ ಪೂರಕ ಎಂಬುವಂತೆ ಹಾಸನ ವಿಧಾನಸಭಾ ಕ್ಷೇತ್ರದ ಸೋಮನಹಳ್ಳಿಯಲ್ಲಿ ಈಗಾಗಲೇ ರೇವಣ್ಣ ಅವರು ಒಂದು ಬೃಹತ್ ಮನೆಯನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅನ್ನುವಂತ ಸುದ್ದಿ ಹರಿದಾಡ್ತಾ ಇರುವಂತದ್ದು. ಈಗ ಸೋಮನಹಳ್ಳಿಯಲ್ಲಿ ರೇವಣ್ಣ ಅವರು ಅಂದ್ರೆ ಈಗಾಗಲೇ ಇರುವಂತಹ ಹೊಳೆನರಸೀಪುರ ಮನೆ ಏನಿದೆ ಆ ಮನೆಯನ್ನು ಹೊರತುಪಡಿಸಿ ಹಾಸನದಲ್ಲಿ ಜೆಡಿಎಸ್ ಇನ್ನೂ ಹೆಚ್ಚಿನ ಪ್ರಾಬಲ್ಯವನ್ನ ಹೊಂದಲಿಕ್ಕೆ, ಜೊತೆಗೆ ಈಗಾಗಲೇ ಕೆಲವು ಬೇಲೂರು ಹಾಗೆ ಇತರ ಕ್ಷೇತ್ರಗಳು ಜೆಡಿಎಸ್ ತೆಕ್ಕೆಯಿಂದ ಕೈಬಿಟ್ಟು ಹೋಗಿದೆ. ಎಲ್ಲವನ್ನೂ ಕೂಡ ಹಾಸನದಲ್ಲಿ ಕೇಂದ್ರೀಕರಿಸಿ ರಾಜಕೀಯವನ್ನ ಮಾಡಲಿಕ್ಕೋಸ್ಕರ ಹಾಸನ ನಗರಕ್ಕೆ ಸಮೀಪವೇ ಇರುವಂತಹ ಸೋಮನಹಳ್ಳಿ ಕಾವಲಿನಲ್ಲಿ ಒಂದು ಬೃಹತ್ ಮನೆಯನ್ನ ಈಗಾಗಲೇ ಅವರದೇ ಅನ್ನತಕ್ಕಂತಹ ಒಂದು ಜಮೀನಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗೆ ನೋಡಬಹುದು, ಬೃಹತ್ ಮನೆ ಜೊತೆ ಈಗ ಸಾಕಷ್ಟು ಅದರ ಪಕ್ಕದಲ್ಲಿ ಕೂಡ ಎರಡು ಚಿಕ್ಕ ಚಿಕ್ಕ ಕಟ್ಟಡಗಳನ್ನ ಕಟ್ಟಿದ್ದಾರೆ. ಇಲ್ಲಿ ಇತರೆ ಸಭೆ ಸಮಾರಂಭ ಮಾಡ್ಲಿಕ್ಕಾಗಿ ಅನ್ನುವಂಥದ್ದು ಕೂಡ ಈಗ ಇದಕ್ಕೆ ಅನ್ಕೋಬಹುದಾಗಿದೆ. ಜೊತೆಗೆ ಈ ಒಂದು ಮನೆ ಸಾಕಷ್ಟು ಮುಂದೆ ಅವರಿಗೆ ರಾಜಕೀಯ ಭವಿಷ್ಯದಲ್ಲಿ ಸಾಕಷ್ಟು ಹಿಡಿತವನ್ನ ಸಾಧಲಿಕ್ಕೆ ಎಲ್ಲವನ್ನ ಪ್ಲಾನ್ ಮಾಡಿ ಇಲ್ಲಿ ಈ ಮನೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಹಾಸನದಲ್ಲಿ ಎಚ್ ಡಿ ರೇವಣ್ಣ ಮತ್ತೆ ತನ್ನ ಪ್ರಾಬಲ್ಯವನ್ನ ಮೆರೆಯುವುದಕ್ಕೆ ಕ್ಷೇತ್ರದ ಎಲ್ಲಾ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ದಾರೆ. ಸೋಮನಹಳ್ಳಿಯಲ್ಲಿ ರೇವಣ್ಣ ಈಗ ಹೊಸ ಮನೆಗಳ ನಿರ್ಮಾಣ ಕಾರ್ಯವನ್ನು ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ಲೈವ್ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಮುಂದೆ ರಾಜಕೀಯದಲ್ಲಿ ಹಾಸನ ಹಾಸನ ನಗರ ಮತ್ತೆ ಹಾಸನ ಗ್ರಾಮಾಂತರ ಎರಡೂ ಕೂಡ ಒಂದೇ ಕ್ಷೇತ್ರ ಆಗಿರುವಂತದ್ದು. ಒಂದು ವೇಳೆ ಹಾಸನ ಮುಂದೆ ಇದೇ ರೀತಿ ರಾಜಕೀಯದಲ್ಲಿ ಹಾಸನ ನಗರ ಬೇರೆ ಮತ್ತು ಹಾಸನ ಗ್ರಾಮಾಂತರ ಬೇರೆ, ಹೀಗೆ ಎರಡು ವಿಧಾನಸಭಾ ಕ್ಷೇತ್ರಗಳಾಗಿ ವಿಂಗಡಣೆ ಆಗುವ ಎಲ್ಲ ಲಕ್ಷಣಗಳಿವೆ. ಹೀಗಾಗಿ ಈ ಒಂದು ಹಾಸನದಲ್ಲಿ ಅತಿ ಹೆಚ್ಚು ಪ್ರಾಬಲ್ಯ ಹೊಂದಲಿಕ್ಕಾಗಿ ಈಗಾಗಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ, ಜೆಡಿಎಸ್ ನಾಯಕ ರೇವಣ್ಣ ಅವರು ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಸುಳಿವು ಈಗ ಸಿಗ್ತಾ ಇದೆ. ಇದಕ್ಕೆ ಪೂರಕ ಎಂಬುವಂತೆ ಹಾಸನ ವಿಧಾನಸಭಾ ಕ್ಷೇತ್ರದ ಸೋಮನಹಳ್ಳಿಯಲ್ಲಿ ಈಗಾಗಲೇ ರೇವಣ್ಣ ಅವರು ಒಂದು ಬೃಹತ್ ಮನೆಯನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅನ್ನುವಂತ ಸುದ್ದಿ ಹರಿದಾಡ್ತಾ ಇರುವಂತದ್ದು. ಈಗ ಸೋಮನಹಳ್ಳಿಯಲ್ಲಿ ರೇವಣ್ಣ ಅವರು ಅಂದ್ರೆ ಈಗಾಗಲೇ ಇರುವಂತಹ ಹೊಳೆನರಸೀಪುರ ಮನೆ ಏನಿದೆ ಆ ಮನೆಯನ್ನು ಹೊರತುಪಡಿಸಿ ಹಾಸನದಲ್ಲಿ ಜೆಡಿಎಸ್ ಇನ್ನೂ ಹೆಚ್ಚಿನ ಪ್ರಾಬಲ್ಯವನ್ನ ಹೊಂದಲಿಕ್ಕೆ, ಜೊತೆಗೆ ಈಗಾಗಲೇ ಕೆಲವು ಬೇಲೂರು ಹಾಗೆ ಇತರ ಕ್ಷೇತ್ರಗಳು ಜೆಡಿಎಸ್ ತೆಕ್ಕೆಯಿಂದ ಕೈಬಿಟ್ಟು ಹೋಗಿದೆ. ಎಲ್ಲವನ್ನೂ ಕೂಡ ಹಾಸನದಲ್ಲಿ ಕೇಂದ್ರೀಕರಿಸಿ ರಾಜಕೀಯವನ್ನ ಮಾಡಲಿಕ್ಕೋಸ್ಕರ ಹಾಸನ ನಗರಕ್ಕೆ ಸಮೀಪವೇ ಇರುವಂತಹ ಸೋಮನಹಳ್ಳಿ ಕಾವಲಿನಲ್ಲಿ ಒಂದು ಬೃಹತ್ ಮನೆಯನ್ನ ಈಗಾಗಲೇ ಅವರದೇ ಅನ್ನತಕ್ಕಂತಹ ಒಂದು ಜಮೀನಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗೆ ನೋಡಬಹುದು, ಬೃಹತ್ ಮನೆ ಜೊತೆ ಈಗ ಸಾಕಷ್ಟು ಅದರ ಪಕ್ಕದಲ್ಲಿ ಕೂಡ ಎರಡು ಚಿಕ್ಕ ಚಿಕ್ಕ ಕಟ್ಟಡಗಳನ್ನ ಕಟ್ಟಿದ್ದಾರೆ. ಇಲ್ಲಿ ಇತರೆ ಸಭೆ ಸಮಾರಂಭ ಮಾಡ್ಲಿಕ್ಕಾಗಿ ಅನ್ನುವಂಥದ್ದು ಕೂಡ ಈಗ ಇದಕ್ಕೆ ಅನ್ಕೋಬಹುದಾಗಿದೆ. ಜೊತೆಗೆ ಈ ಒಂದು ಮನೆ ಸಾಕಷ್ಟು ಮುಂದೆ ಅವರಿಗೆ ರಾಜಕೀಯ ಭವಿಷ್ಯದಲ್ಲಿ ಸಾಕಷ್ಟು ಹಿಡಿತವನ್ನ ಸಾಧಲಿಕ್ಕೆ ಎಲ್ಲವನ್ನ ಪ್ಲಾನ್ ಮಾಡಿ ಇಲ್ಲಿ ಈ ಮನೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಖುಷ್ವಂತ್,